ಸ್ನೇಹಿತರೆ, ಕರ್ನಾಟಕದಲ್ಲಿ ಈಗಾಗಲೇ SIR ಆರಂಭವಾಗಿದೆ. ಎನ್ಯುಮರೇಷನ್ ಫಾರ್ಮ್ ತುಂಬುವ ಅಂತ ನಡೀತಾ ಇದೆ. ಇದರಲ್ಲಿ ಬಹಳಷ್ಟು ಜನರಿಗೆ ಎನ್ಯುಮರೇಷನ್ ಫಾರ್ಮ್ ನ ಯಾವ ರೀತಿ ತುಂಬಬೇಕು ಅಂತಕ್ಕಂಥ ಗೊಂದಲ ಇದ್ರೆ, ಇನ್ನೂ ಕೆಲವರು ತಪ್ಪಾಗಿ ತುಂಬಿಟ್ಟಿದ್ದಾರೆ. ಹಾಗಾಗಿ ನಾವು ಸರಿಯಾಗಿ ಎನ್ಯುಮರೇಷನ್ ಫಾರ್ಮ್ ನ ಪ್ರತಿಯೊಬ್ಬರು ತುಂಬಿ ಕೊಡ್ಲೇಬೇಕು. ಅದನ್ನ ನೋಡೋಣ. ಅದಕ್ಕೂ ಮುಂಚೆ ಈ ವಿಡಿಯೋ ನೋಡಾದ್ಮೇಲೆ ನಿಮ್ಗೆ ಏನಾದ್ರೂ ಗೊಂದಲ ಇದ್ರೆ ಅಥವಾ SIR ಪ್ರೋಸೆಸ್ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆ ಸಂದೇಹಗಳಿದ್ರೆ ದಯವಿಟ್ಟು ನೀವು ಅದನ್ನ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ಹಾಕಿ. ನಾವು ನಾಳೆ ಜುಲೈ 3ರ ಶುಕ್ರವಾರ ಸಂಜೆ 5 ಗಂಟೆಗೆ ಈ ದಿನ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ಬಂದು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಈಗ ಎನ್ಯುಮರೇಷನ್ ಫಾರ್ಮ್ ಗೆ ಬರೋದಾದ್ರೆ ನೋಡಿ, ಇದು ಎನ್ಯುಮರೇಷನ್ ಫಾರ್ಮು. ಪ್ರತಿಯೊಬ್ಬ ಮತದಾರರ ಹೆಸರು 2025ರ ಪಟ್ಟಿಯಲ್ಲಿ ಹೇಗೆ ಇರ್ತದೋ ಆ ರೀತಿನಲ್ಲಿ ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಆಗಿ ಬಂದಿರ್ತದೆ. ಒಬ್ಬ ಮತದಾರನಿಗೆ 2 ಫಾರ್ಮ್ ಪ್ರಿಂಟ್ ಆಗಿ ಬಂದಿರ್ತದೆ. ಆ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಈ ಕಾಲಮ್ ಅಲ್ಲಿ ನಿಮ್ಮ ಹೆಸರು, ವಿಳಾಸ ಇದೆಲ್ಲ ಇರ್ತದೆ. ಈ ಕಾಲಮ್ ಅಲ್ಲಿ ನೀವು ಯಾವ ಬೂತ್ ನಂಬರ್ ಅಲ್ಲಿ ವೋಟ್ ಮಾಡಿದ್ದೀರಿ ಅದ್ರದ್ದು ಪೂರ್ತಿ ವಿವರ ಇರ್ತದೆ. ಇದು ಸ್ಕ್ಯಾನರ್ ಇರ್ತದೆ. ನಿಮ್ಮ ಮ್ಯಾಪಿಂಗ್ ಆಗಿರ್ತಕ್ಕಂಥದ್ದು ನಿಮ್ಗೆ ಇದು ತೋರಿಸಲ್ಲ. 4ನೇ ಕಾಲಮ್ ಅಲ್ಲಿ ನಿಮ್ಮ ಫೋಟೋ ಕೂಡ ಇರ್ತದೆ. ಈ ಫೋಟೋ ಸರಿಯಾಗಿಲ್ಲ, ಅಸ್ಪಷ್ಟವಾಗಿದೆ ಅಂತಂದ್ರೆ ನೀವು 5ನೇ ಕಾಲಮ್ ಅಲ್ಲಿ ಇತ್ತೀಚಿನ ಕಲರ್ ಆದಂತ ಪಾಸ್ಪೋರ್ಟ್ ಸೈಜ್ ನ ಫೋಟೋವನ್ನ ನೀವಿಲ್ಲಿ ಅಂಟಿಸಬೇಕು. ಇಲ್ಲಿ ನಿಮ್ಮ ಹೆಸರು ಎಲ್ಲವೂ ಕೂಡ ಪ್ರೀ ಪ್ರಿಂಟ್ ಆಗಿ ಬಂದಿರ್ತದೆ. ಅದನ್ನ ಗಮನಿಸಿ. ಈ ಭಾಗ ಇರ್ತದಲ್ಲ, ಈ ಭಾಗ ಎಡಭಾಗವನ್ನ ಈಗ ಹೇಗೆ ತುಂಬೋದು ಅಂತಕ್ಕಂಥದ್ದನ್ನ ನಾವು ನೋಡೋಣ. ಎನ್ಯುಮರೇಷನ್ ಫಾರ್ಮ್ ತುಂಬೋದು ಹೇಗಪ್ಪ ಅಂತಂದ್ರೆ, ಈ ಕಳೆದ SIR ನ ಮತದಾರರ ಪಟ್ಟಿಯಲ್ಲಿರುವ ಮತದಾರರ ವಿವರಗಳು ಈ ಕಾಲಂನ 2002ರ ವೋಟರ್ ಲಿಸ್ಟ್ ಅಲ್ಲಿ ಯಾರ ಹೆಸರು ಇರ್ತದೆ ಅವ್ರು ಮಾತ್ರ ತುಂಬಬೇಕು. ಇದನ್ನ ಸೆಲ್ಫ್ ಮ್ಯಾಪಿಂಗ್ ಅಂತ ಕರಿತೀವಿ. ಈಗ ನಾನೊಬ್ರು ಚಂದ್ರೇಗೌಡ ಅಂತ 50 ವರ್ಷದವರಾಗಿರ್ತಾರೆ. ಅವ್ರು 2002ರಲ್ಲಿ ಅವರ ವೋಟು ಇರ್ತದೆ. ಅವ್ರದ್ದು ಹೇಗೆ ತುಂಬೋದನ್ನ ನೋಡೋಣ. ಮತದಾರರ ಹೆಸರು ಚಂದ್ರೇಗೌಡ. ಎಪಿಕ್ ಸಂಖ್ಯೆ, ಎಪಿಕ್ ಅಂದ್ರೆ ಅವರ ವೋಟರ್ ID ನಂಬರ್ 2002 ಇದ್ರೆ ನಾವು ಬರಿತೀವಿ ಇಲ್ಲಿ. ಸಂಬಂಧಿಕರ ಹೆಸರು ಚಂದ್ರೇಗೌಡ, ತಮ್ಮ ತಂದೆ ಅಥವಾ ತಾಯಿ ಯಾವ್ದಾದ್ರೂ ಹಾಕ್ಬಹುದು. ನಾನೀಗ ಬೋರೇಗೌಡ ಅಂತ ಬರ್ದೆ. ಸಂಬಂಧ, ಚಂದ್ರೇಗೌಡರಿಗೆ ಬೋರೇಗೌಡ ಏನಾಗ್ಬೇಕು? ತಂದೆ. ಇಲ್ಲಿ ಅವರು ತಾಯಿ ಹೆಸರು ಬರ್ದಿದ್ರೆ ಸಂಬಂಧದಲ್ಲಿ ತಾಯಿ ಅಂತ ಬರೀತಾರೆ. ಅಜ್ಜನ ಹೆಸರು ಬರ್ದಿದ್ರೆ ಅಜ್ಜ ಅಂತ ಬರೀತಾರೆ. ಅಜ್ಜಿ ಹೆಸರು ಬರ್ದಿದ್ರೆ ಅಜ್ಜಿ ಅಂತ ಬರೀತಾರೆ. ಜಿಲ್ಲೆ, 2002ನೇ ಇಸ್ವಿನಲ್ಲಿ ನಿಮ್ ಜಿಲ್ಲೆ ಯಾವ್ದಿತ್ತು ಅದನ್ನ ಬರಿಬೇಕು. ಉದಾಹರಣೆಗೆ ಚಿಕ್ಕಬಳ್ಳಾಪುರ, ರಾಮನಗರ ಇವೆರಡು ಜಿಲ್ಲೆಗಳು 2002ರಲ್ಲಿ ಅಸ್ತಿತ್ವದಲ್ಲಿರ್ಲಿಲ್ಲ. ಅವ್ರು ಹಿಂದೆ ಯಾವ ಜಿಲ್ಲೆಯಲ್ಲಿ ಇದ್ರು, ಕೋಲಾರದಲ್ಲ ಅಥವಾ ಬೆಂಗಳೂರು ಗ್ರಾಮಾಂತರನ, ಆ ಒಂದು ಜಿಲ್ಲೆಯನ್ನ ಬರಿಬೇಕು. ಈಗ ಇವರು ನಾನು ಮಂಡ್ಯ ಜಿಲ್ಲೆ ಅಂತ ಬರ್ದೆ. ರಾಜ್ಯ ಕರ್ನಾಟಕ. AC ಹೆಸರು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಹೆಸರು. ಆಗ 2002ರಲ್ಲಿ ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇತ್ತು? ಆಗ ಇವರು ಕೆರಗೋಡು. 2002ರಲ್ಲಿ ಕೆರಗೋಡು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ನಂಬರ್ ಇರ್ತದೆ. ಅದು ನಾನೀಗ ಬರಿತೀನಿ 106. ಆಗ ಕ್ಷೇತ್ರದ್ದು ಭಾಗದ ಸಂಖ್ಯೆ ಅಂದ್ರೆ ನಿಮ್ಮ ಬೂತ್ ನಂಬರು, ಅದನ್ನ ನೀವೀಗ ಬರಿತೀರಿ. ಕ್ರಮ ಸಂಖ್ಯೆ, ಈ ವೋಟರ್ ಲಿಸ್ಟ್ ಅಲ್ಲಿ ಇದನ್ನ ಬರಿಬೇಕಾದ್ರೆ ನೀವು ನೋಡಿ, ವಿಧಾನಸಭಾ ಕ್ಷೇತ್ರದ ಹೆಸರು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸಂಖ್ಯೆ, ವೋಟರ್ ಬೂತ್ ನಂಬರ್ ಮತ್ತು ಕ್ರಮ ಸಂಖ್ಯೆ ಇಷ್ಟನ್ನು ಕೂಡ 2002ರ ನಿಮ್ಮ ವೋಟರ್ ಲಿಸ್ಟ್ ಅನ್ನ ನೋಡಿದ್ರೆ ಅಲ್ಲಿ ಮೇಲ್ಗಡೆ ಕಾಣ್ತದೆ. ಅದನ್ನ ನೀವು ಬರಿಬೇಕು. ನಾನೀಗ 788 ಅಂತ ಬರ್ದೆ. ಇಷ್ಟ ಕಾಲಮನ್ನ ತುಂಬದಂತವ್ರು ಈ ಬಲಗಡೆ ಕಾಲಂನ ತುಂಬುವ ಅಗತ್ಯ ಇಲ್ಲ. ಅದನ್ನ ಖಾಲಿ ಬಿಡ್ಬೇಕು. ಆ ನಂತರ ಕೆಳಗಡೆ ಬರ್ಬೇಕು. ಈ ಏನ್ ಕಾಲಂ ಇದೆ ಇಲ್ಲಿ ನಿಮ್ಮ ಇತ್ತೀಚಿನ ವಿವರಗಳನ್ನ ತುಂಬಬೇಕು. ಮೊದಲನೇದಾಗಿ ಜನ್ಮ ದಿನಾಂಕ ಯಾವ್ದು ಅಂದ್ರೆ ನೀವು ನಿಮ್ ಜನ್ಮ ದಿನಾಂಕ ಯಾವ್ದು, ಆಧಾರ್ ಕಾರ್ಡ್ ಏನಿರ್ತದೆ ಅದನ್ನ ನೋಡಿ ತುಂಬ್ತೀರಿ. ಆಧಾರ್ ನಂಬರ್ ಏನಿರ್ತದೆ ಆ ನಂಬರ್ನ ನೀವಿಲ್ಲಿ ತುಂಬ್ತೀರಿ. ಮೊಬೈಲ್ ನಂಬರ್, ನಿಮ್ಮ ಮೊಬೈಲ್ ನಂಬರ್ ಅನ್ನ ತುಂಬ್ತೀರಿ. ತಂದೆಯ ಹೆಸರು ಬೋರೇಗೌಡ. ಅವ್ರದ್ದು ಎಪಿಕ್ ನಂಬರ್ 2000 ಇತ್ತೀಚಿಂದ ಇದ್ರೆ ನೀವು ಬರಿತೀರಿ, ಇಲ್ಲ ಅಂದ್ರೆ ಇದನ್ನ ಖಾಲಿ ಬಿಡಬಹುದು. ತಾಯಿಯ ಹೆಸರು, ಅವ್ರದ್ದು ಎಪಿಕ್ ನಂಬರ್ ಇದ್ರೆ ಬರಿತೀರಿ, ಇಲ್ಲ ಖಾಲಿ ಬಿಡಬಹುದು. ಸಂಗಾತಿಯ ಹೆಸರು, ಇಲ್ಲಿ ಗಂಡಸರಾಗಿದ್ರೆ ಅವರ ಹೆಂಡತಿ ಹೆಸರು ಬರೀತಾರೆ, ಹೆಂಗಸರಾಗಿದ್ರೆ ಅವರ ಗಂಡನ ಹೆಸರನ್ನ ಬರೀತಾರೆ. ಅವ್ರದ್ದು ಎಪಿಕ್ ನಂಬರ್ ಇದ್ರೆ ಇಲ್ಲಿ ಬರೀತಾರೆ. ಮತ್ತು ಇಲ್ಲಿ ಕೆಳಗಡೆ ಅವ್ರದ್ದು ಒಂದು ಸೈನ್ ಅನ್ನ ಮಾಡಿ, ಮತ್ತೆ BLOದು ಒಂದು ಸೈನ್ ಅನ್ನ ಮಾಡಿಸಿ, ಒಂದು ಕಾಪಿನ ನೀವ್ ಇಟ್ಕೊಳ್ಬೇಕು, ಮತ್ತೊಂದು ಕಾಪಿನ BLOಗೆ ಕೊಡ್ಬೇಕು. ಇದು 2002ರ ಮತಪಟ್ಟಿಯಲ್ಲಿ ಹೆಸರಿರ್ತಕ್ಕಂಥವ್ರು ಎನ್ಯುಮರೇಷನ್ ಫಾರ್ಮ್ ಅನ್ನ ತುಂಬಬೇಕಾದಂತ ಸರಿಯಾದ ವಿಧಾನ. ಇಲ್ಲಿ ಗಮನಿಸಬೇಕಿರೋದು ಈ ಭಾಗ ಇದೆಯಲ್ಲ, ಇದನ್ನ 2025ರಲ್ಲಿ ಬರಿಬಾರ್ದು. 2002ರಲ್ಲಿ ನೀವು ಎಲ್ಲಿ ಓಟಿತ್ತು ಆ ಒಂದು
ವಿವರಗಳನ್ನ ಇಲ್ಲಿ ಬರೀಬೇಕು. ಕೆಲವರು 2002ರ ಪಟ್ಟಿಯಲ್ಲಿ ಅವರ ಹೆಸರು ಇರುವುದಿಲ್ಲ. ಯಾಕೆಂದ್ರೆ ಆಗ ಅವ್ರಿಗೆ 18 ವರ್ಷ ಆಗಿರಲ್ಲ, ವೋಟಿಂಗ್ ರೈಟ್ ಇರಲ್ಲ. ಆದ್ರೆ 2025ರ ಪಟ್ಟಿಯಲ್ಲಿ ಅವರ ಹೆಸರು ಇರ್ತದೆ. ಅವ್ರ ಹೆಸರಿಗೆ ಎನ್ಯುಮರೇಷನ್ ಫಾರಂ ಪ್ರಿಂಟ್ ಆಗಿ ಬಂದಿರ್ತದೆ. ಅವರು ಹೇಗಪ್ಪ ತುಂಬಬೇಕು ಅಂದ್ರೆ ನೋಡಿ, ಇಲ್ಲಿ ಮೇಲ್ಗಡೆ ಅವ್ರದ್ದೆಲ್ಲ ಡೀಟೇಲ್ಸ್ ಬಂದಿರ್ತದೆ, ಭಾವಚಿತ್ರ ಇರ್ತದೆ, ಅವರು ಕೂಡ ಫೋಟೋ ಅಂಟಿಸ್ತಾರೆ. ಅವರು 2002ರ ಪಟ್ಟಿಯಲ್ಲಿ ಅವ್ರ ಹೆಸರಿಲ್ಲದೆ ಇರೋದ್ರಿಂದ ಈ ಕಾಲಮ್ ಅನ್ನ ಅವರು ತುಂಬಬೇಕಾದ ಅಗತ್ಯ ಇಲ್ಲ, ಇದನ್ನ ಖಾಲಿ ಬಿಡ್ತಾರೆ. ಅವರು ಬಲಭಾಗದ ಕಾಲಮ್ ಅನ್ನ ತುಂಬುತ್ತಾರೆ. ಇದಕ್ಕೆ ಪ್ರೊಜಿನಿ ಮ್ಯಾಪಿಂಗ್ ಅಂತ ಕರೀತಾರೆ. ಏನು ಅಂದ್ರೆ, ಈಗ ಉದಾಹರಣೆ ನಾನು 2002ರ ಪಟ್ಟಿಯಲ್ಲಿ ನನ್ನ ಹೆಸರಿಲ್ಲ, ಆಗ ನನ್ಗೆ 18 ವರ್ಷ ಆಗಿರ್ಲಿಲ್ಲ. ನಾನು ನನ್ನ ತಂದೆ, ತಾಯಿ, ಅಜ್ಜ, ಅಜ್ಜಿ ಈ 4ರಲ್ಲಿ ಯಾರ ಹೆಸರು 2002ರ ವೋಟರ್ ಲಿಸ್ಟ್ ಅಲ್ಲಿ ಇತ್ತು ಅದನ್ನ ನಾನು ಇಲ್ಲಿ ಈಗ ತುಂಬ್ತೀನಿ. ಉದಾಹರಣೆಗೆ ನೋಡಿ, ಹೆಸರು ಇಲ್ಲಿ ನಾನು ನನ್ನ ಹೆಸರು ತುಂಬಾರ್ದು, ನನ್ನ ಹೆಸರು ಮೇಲ್ಗಡೆ ಪ್ರಿಂಟ್ ಆಗಿರ್ತದೆ. 2002ರ ಪಟ್ಟಿ ನನ್ನ ಹೆಸರಿಲ್ಲ, ಹಾಗಾಗಿ ನಾನಿಲ್ಲಿ ನನ್ನ ತಂದೆಯ ಹೆಸರನ್ನ ತುಂಬ್ತೀನಿ. ಎಪಿಕ್ ನಂಬರ್ 2002 ನಮ್ಮ ತಂದೆ ಎಪಿಕ್ ನಂಬರ್ ಇದ್ರೆ ಅದನ್ನ ಇಲ್ಲಿ ತುಂಬ್ತೀನಿ. ಸಂಬಂಧಿಕರ ಹೆಸರಲ್ಲಿ ದೊಡ್ಡಯ್ಯರ್ಗೆ ಯಾರಾದ್ರೂ ಒಬ್ಬ ಸಂಬಂಧಿಕರ ಹೆಸರನ್ನ ತುಂಬ್ತೀನಿ, ನಮ್ಮ ತಾತನ ಹೆಸರನ್ನ ತುಂಬ್ತೀನಿ. ಸಂಬಂಧ, ಈ ಕಾಲಂ ಬಹಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇಲ್ಲಿ ಸಂಬಂಧ ಏನಪ್ಪಾ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ನನ್ನ ಹೆಸರಿದೆ, ನಾನು ಇಲ್ಲಿ ನನ್ನ ತಂದೆ ಹೆಸರು ತುಂಬಿದ್ದೀನಿ, ಯಾರ ಹೆಸರು ತುಂಬ್ತೀನಿ ಅವ್ರಿಗೂ ನನಗೆ ಏನಾಗ್ಬೇಕು ಅಂತ ತುಂಬಬೇಕು. ನಾನೀಗ ನನ್ನ ತಂದೆ ಹೆಸರು ತುಂಬಿರೋದ್ರಿಂದ ಇಲ್ಲಿ ತಂದೆ ಅಂತ ಬರಿತೀನಿ. ಒಂದ್ ವೇಳೆ ನಾನಿಲ್ಲಿ ತಾಯಿ ಹೆಸರನ್ನ ಬರ್ದಿದ್ರೆ ನಾನಿಲ್ಲಿ ತಾಯಿ ಅಂತ ತುಂಬ್ತಿದ್ದೆ. ಒಂದ್ ವೇಳೆ ಅಜ್ಜನ ಹೆಸರು ಬರ್ದಿದ್ರೆ ಸಂಬಂಧದಲ್ಲಿ ಅಜ್ಜ ಅಂತ ತುಂಬ್ತಿದ್ದೆ. ಅಜ್ಜಿ ಹೆಸರು ಬರ್ದಿದ್ರೆ ಅಜ್ಜಿ ಅಂತ ತುಂಬ್ತಿದ್ದೆ. ನಾನೀಗ ಇಲ್ಲಿ ಹೆಸರು ದೊಡ್ಡಯ್ಯ, ನನ್ನ ತಂದೆ ಹೆಸರು ಬರ್ದಿರೋದ್ರಿಂದ ಸಂಬಂಧದಲ್ಲಿ ತಂದೆ ಅಂತ ಬರ್ದಿದ್ದೀನಿ. ಇದನ್ನ ಬಹಳ ಗಮನಿಸಿ. ಜಿಲ್ಲೆ ಮಂಡ್ಯ, ರಾಜ್ಯ ಕರ್ನಾಟಕ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಹೆಸರು 2002ರಲ್ಲಿ ನಮ್ಮ ತಂದೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದ್ದಿತ್ತು ಕೆರಗೋಡು. ಅಸೆಂಬ್ಲಿ ಕ್ಷೇತ್ರದ ಸಂಖ್ಯೆ ಆಗ 2002ಕ್ಕೆ ಕೆರಗೋರಕ್ಕೆ 106 ಇತ್ತು. ಭಾಗದ ಸಂಖ್ಯೆ, ಬೂತ್ ನಂಬರ್, ನಮ್ಮೂರು ಮಾದೇಗೌಡ ಕೊಪ್ಪಳು ಎಷ್ಟನೇ ಬೂತ್ ಅಂತ ನಾನು ಹುಡುಕ್ದೆ, ನಮ್ದು 137ನೇ ನಂಬರ್ ಬೂತು. ಕ್ರಮ ಸಂಖ್ಯೆ, ನಮ್ಮ ತಂದೆಯ ಹೆಸರು ಈ 137ರ ಬೂತರ ವೋಟರ್ ಲಿಸ್ಟ್ ಅಲ್ಲಿ ಎಷ್ಟನೇದಿದೆಯಪ್ಪ ಅಂತಂದ್ರೆ 698. ಅದನ್ನ ವೋಟರ್ ಲಿಸ್ಟ್ ಅಲ್ಲಿ ನೋಡಿ ನಾನು ಇದನ್ನ ಬರ್ದೆ. ಆ ನಂತರ ಈಗ ನಾನು ನನ್ನ ಜನ್ಮ ದಿನಾಂಕ, ಇತ್ತೀಚಿನ ನನ್ನ ವಿವರಗಳನ್ನ ಬರೀಬೇಕು. ಜನ್ಮ ದಿನಾಂಕ, ಆಧಾರ್ ನಂಬರ್ ಬರಿತೀನಿ, ಮೊಬೈಲ್ ನಂಬರ್ ಬರಿತೀನಿ, ತಂದೆಯ ಹೆಸರು ಬರಿತೀನಿ, ತಂದೆಯ ಎಪಿಕ್ ನಂಬರ್, ನಮ್ದು ವೋಟರ್ ಐಡಿ ನಮ್ಮ ತಂದೆದಿದ್ರೆ ಬರಿತೀನಿ, ತಾಯಿಯ ಹೆಸರು, ಅವ್ರದ್ದು ಎಪಿಕ್ ನಂಬರ್ ವೋಟರ್ ಐಡಿ ನಂಬರ್ ಇದ್ರೆ ಬರಿತೀನಿ, ಸಂಗಾತಿಯ ಹೆಸರು, ಅವ್ರದ್ದು ಎಪಿಕ್ ಸಂಖ್ಯೆ ಲಭ್ಯ ಇದ್ರೆ ನಾನು ಅದನ್ನ ಬರಿತೀನಿ. ಬಂದು ಕೆಳಗಡೆ ನಂದು ಒಂದು ಸಹಿ ಮಾಡಿ, BLO ಕೈಲಿ ಒಂದು ಸಹಿ ಮಾಡಿಸಿ, ಒಂದು ಪ್ರತಿಯನ್ನ ನಾನು ಇಟ್ಕೊಳ್ತೀನಿ, ಇನ್ನೊಂದು ಪ್ರತಿಯನ್ನ BLOಗೆ ಕೊಡ್ತೀನಿ. ನೋಡಿ, ಇದು ಸರಿಯಾಗಿ ಎನ್ಯುಮರೇಷನ್ ಫಾರ್ಮ್ ಅನ್ನ ತುಂಬುವ ವಿಧಾನ. ದಯವಿಟ್ಟು ಯಾರೂ ಕೂಡ ತಪ್ಪು ಮಾಡದನೆ ಈ ರೀತಿ ಎನ್ಯುಮರೇಷನ್ ಫಾರ್ಮ್ ನ ತುಂಬಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀವಿ. ಇದ್ರ ಬಗ್ಗೆ ನಿಮ್ಗೆ ಏನೇ ಪ್ರಶ್ನೆ, SIR ಬಗ್ಗೆ ಏನೇ ಪ್ರಶ್ನೆ ಬಂದ್ರು ಕೂಡ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆಗ ನಾನು ನಿಮ್ಗೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.